ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪಶ್ಚಿಮ ಆಫ್ರಿಕಾ ಖಂಡದಲ್ಲಿ ಒಂದು ಸೇನಾ ಕ್ರಾಂತಿಯಿಂದ ಉದಯಿಸಿದ ನಾಯಕನ ಬಗ್ಗೆ ಹಾಗೂ ಆತನ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಆ ನಾಯಕನ ಹೆಸರೇ ಇಬ್ರಾಹಿಂ ಟ್ರವಾರೆ. ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿರುವ ಬುರ್ಕಿನಾ ಫಾಸೋ ಎಂಬ ಸಣ್ಣ ದೇಶ ಇತ್ತೀಚೆಗೆ ಜಗತ್ತಿನ ಸುದ್ದಿಗಳಲ್ಲಿ ಹೆಚ್ಚಿ ಕೇಳಿಬರುತ್ತಿದೆ. ಕಾರಣ ಕೇವಲ 34ನೇ ವಯಸ್ಸಿನಲ್ಲಿ ದೇಶದ ಆಡಳಿತವನ್ನ ತನ್ನ ಕೈಯಲ್ಲಿ ಹಿಡಿದಂತ ಇಬ್ರಾಹಿಂ ಟ್ರವಾರೆ. ಅವರು ಆಫ್ರಿಕಾದ ಯುವಕರಿಗೆ ಹೀರೋ ಆಗಿದ್ದಾರೆ ಮತ್ತು ಜಾಗತಿಕ ಮಟ್ಟದಲ್ಲಿ ವಿವಾದಾತ್ಮಕ ನಾಯಕರು ಕೂಡ ಆಗಿದ್ದಾರೆ. ಈ ಡಾಕ್ಯುಮೆಂಟರಿಯಲ್ಲಿ ಅವರ ಬಾಲ್ಯದಿಂದ ಹಿಡಿದು ಅಧಿಕಾರದ ಏರಿಕೆ, ನೀತಿಗಳು, ವಿವಾದಗಳು ಮತ್ತು ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ, ಇಬ್ರಾಹಿಂ ಟ್ರವಾರೆ 1988ರ ಮಾರ್ಚ್ 14ರಂದು ಕೇರಾ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾರೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಇವರು ಬಾಲ್ಯದಲ್ಲಿಯೇ ಅತ್ಯಂತ ಕುತೂಹಲ ಮತ್ತು ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ತಮ್ಮೊಟ್ಟಿಗೆ ಬೆಳೆಸಿಕೊಳ್ಳುತ್ತಾ ಬೆಳೆಯುತ್ತಾರೆ. ಅವರು ವಗಾಡುಗು ವಿಶ್ವವಿದ್ಯಾಲಯದಲ್ಲಿ ಭೂವಿಜ್ಞಾನ ಅಭ್ಯಾಸ ಮಾಡಿ ಪದವಿಯನ್ನು ಕೂಡ ಪಡೆಯುತ್ತಾರೆ. ಆದರೆ ಕಲ್ಲು ಮಣ್ಣುಗಳ ಅಧ್ಯಯನಕ್ಕಿಂತ ಹೆಚ್ಚು ದೇಶದ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ಸೇನಾ ಸೇವೆಗೆ ಸೇರ್ಪಡೆಯಾಗುತ್ತಾರೆ. ಇವರ ಸೇನಾ ಜೀವನದ ಬಗ್ಗೆ ಹೇಳುವುದಾದರೆ, ಸೇನೆಯಲ್ಲಿ ಸೇರಿದ ಬಳಿಕ ಟ್ರಾವರೆ ಶೀಘ್ರವಾಗಿ ಕೀರ್ತಿಯನ್ನು ಗಳಿಸುತ್ತಾರೆ. ಅವರು ಯುನೈಟೆಡ್ ನೇಷನ್ನ ಶಾಂತಿ ಪಡೆ ಕಾರ್ಯಾಚರಣೆಗಳಲ್ಲೂ ಕೂಡ ಪಾಲ್ಗೊಂಡಿದ್ದರು, ವಿಶೇಷವಾಗಿ ಮಾಲಿ ದೇಶದಲ್ಲಿ. ಇವರು ಅಧಿಕಾರವನ್ನು ಹೇಗೆ ಪಡೆದರು ಎಂದು ನೋಡಿದಾಗ, 2022 ಸೆಪ್ಟೆಂಬರ್ 30 ಈ ದಿನ ಬುರ್ಕಿನಾ ಫಾಸೋ ದೇಶದ ಇತಿಹಾಸದಲ್ಲಿ ವಿಶೇಷವಾದ ದಿನವೆಂದು ಕೂಡ ಹೇಳಬಹುದು. ಆ ದಿನ ಟ್ರಾವರೆ ಮತ್ತು ಅವರ ಸೇನಾ ಬಳಗ ರಾಷ್ಟ್ರಪತಿ ಪಾಲ್ ಹೆನ್ರಿ ದಮೀಬಾ ಅವರನ್ನು ತಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಾರೆ. ಇದಕ್ಕೆ ಕಾರಣ ಸರ್ಕಾರದ ವೈಫಲ್ಯ, ಉಗ್ರರ ದಾಳಿಯನ್ನು ತಡೆಯದಿರುವುದು ಹಾಗೂ ವಿದೇಶಿಗಳ ಪ್ರಭಾವ. ಅಂತಿಮವಾಗಿ ಟ್ರಾವರೆ ತಾತ್ಕಾಲಿಕ ರಾಷ್ಟ್ರಪತಿಯಾಗಿದ್ದು ಆಫ್ರಿಕಾ ಖಂಡದ ಅತಿ ಕಿರಿಯ ನಾಯಕರಾಗಿದ್ದಾರೆ. ಅವರ ನೀತಿ ಮತ್ತು ಆಡಳಿತದ ಬಗ್ಗೆ ಹೇಳುವುದಾದರೆ, ಅಧ್ಯಕ್ಷರಾದ ಬಳಿಕ ಟ್ರಾವರೆ ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳು: ದೇಶದ ಸಂಪತ್ತು ನಿಯಂತ್ರಣ, ಚಿನ್ನದ ಗಣಿಗಳು ಮತ್ತು ನೈಸರ್ಗಿಕ ಸಂಪತ್ತಿನ ಮೇಲೆ ರಾಷ್ಟ್ರದ ಹಕ್ಕು, ಕೃಷಿ ಪ್ರೋತ್ಸಾಹ, ರೈತರಿಗೆ ನೆರವು, ಸ್ವಾವಲಂಬನೆಯ ಗುರಿ, ಅವಶ್ಯಕ ಸೌಕರ್ಯಗಳು, ರಸ್ತೆ, ವಿದ್ಯುತ್, ಕೈಗಾರಿಕಾ ಯೋಜನೆಗಳು. ಹಾಗೆಯೇ ವಿದೇಶಿ ನೀತಿಯಲ್ಲೂ ಕೂಡ ಹಲವು ಬದಲಾವಣೆಗಳನ್ನು ತರುತ್ತಾರೆ. ಫ್ರಾನ್ಸ್ ಸೇರಿದಂತೆ ಪಶ್ಚಿಮದ ಪ್ರಭಾವವನ್ನು ಕಡಿಮೆ ಮಾಡುತ್ತಾರೆ. ರಷ್ಯಾ ಮತ್ತು ಆಫ್ರಿಕಾದ ನೆರೆ ರಾಷ್ಟ್ರಗಳೊಂದಿಗೆ ತಮ್ಮ ಬಾಂಧವ್ಯವನ್ನು ಬೆಸೆದುಕೊಳ್ಳುತ್ತಾರೆ. ಬುರ್ಕಿನಾ ಫಾಸೋದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಿನ್ನ ಶುದ್ಧೀಕರಣ ಘಟಕವನ್ನ ಇವರು ಪ್ರಾರಂಭ ಮಾಡುತ್ತಾರೆ. ಇವರ ಜನಪ್ರಿಯತೆ ಬಗ್ಗೆ ಹೇಳುವುದಾದರೆ, ಟ್ರಾವರೆ ಅವರನ್ನು ಇಂದು ಅನೇಕ ಆಫ್ರಿಕಾ ಯುವಕರು ತಮ್ಮ ಹೀರೋ ಎಂದು ಬಿಂಬಿಸಿಕೊಳ್ಳುತ್ತಾರೆ. ಅವರು ನೀಡುವ ಭಾಷಣಗಳಲ್ಲಿ ಸಾಂಕೋರಾ ಎಂಬ ಹಳೆಯ ಕ್ರಾಂತಿಕಾರಿ ನಾಯಕನ ಶೈಲಿಯ ಪ್ರಭಾವವೂ ಕೂಡ ಕಂಡುಬರುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇವರನ್ನು ಆಫ್ರಿಕಾದ ಚಿ ಗುವೆರಾ ಎಂದು ಕೂಡ ಕೊಂಡಾಡಲಾಗುತ್ತಿದೆ. ತಮ್ಮ ನೆಲದಲ್ಲಿ ಇದ್ದ ವಿದೇಶಿ ಸೇನೆಗಳನ್ನು ಹೊರಹಾಕಿ ನಮ್ಮ ದೇಶವನ್ನು ನಾವು ಕಾಪಾಡಬೇಕು ಎಂಬ ಸಂದೇಶವನ್ನು ಯುವಕರಿಗೆ ನೀಡುತ್ತಾರೆ. ಯುವಕರಲ್ಲಿ ಭರವಸೆಯನ್ನು ಹುಟ್ಟಿಸುತ್ತಾರೆ. ಇಬ್ರಾಹಿಂ ಟ್ರವಾರೆಯವರ ವಿವಾದಗಳು ಮತ್ತು ಟೀಕೆಗಳ ಬಗ್ಗೆ ಹೇಳುವುದಾದರೆ, ಭದ್ರತೆಯ ಕುಸಿತ ಹಾಗೂ ಉಗ್ರರ ದಾಳಿಗಳು ಕಡಿಮೆಯಾಗದಿರುವುದು, ಪ್ರಜಾಸತ್ತಾತ್ಮಕ ಹಕ್ಕುಗಳ ಕಾರಣ ಚುನಾವಣೆಗಳನ್ನು ಮುಂದೂಡುತ್ತಿರುವುದು, ವಿರೋಧ ಪಕ್ಷದ ಮೇಲೆ ಒತ್ತಡ, ಮಾನವ ಹಕ್ಕುಗಳ ಟೀಕೆ,
ಹಾಗೂ ಮಾಹಿತಿ ನಿಯಂತ್ರಣ, ಮಾಧ್ಯಮಗಳ ಮೇಲೆ ನಿರ್ಬಂಧ, ವಿರೋಧಿ ಧ್ವನಿಗಳಿಗೆ ಅವಕಾಶ ಇಲ್ಲ ಎನ್ನುವ ಆರೋಪವು ಹೆಚ್ಚು ಕೇಳಿಬರುತ್ತಿದೆ. ಪಶ್ಚಿಮ ಮಾಧ್ಯಮಗಳ ಪ್ರಕಾರ ಇವರ ರಷ್ಯಾದ ಪ್ರಭಾವ ಹೆಚ್ಚಿದೆ ಎಂದು ಕೂಡ ಬಿಂಬಿಸಲಾಗುತ್ತಿದೆ. ಭವಿಷ್ಯ ಮತ್ತು ಸವಾಲುಗಳ ಬಗ್ಗೆ ಹೇಳುವುದಾದರೆ, ಟ್ರಾವರೆ ಅವರ ನಾಯಕತ್ವ ಈಗ ಕ್ರಾಸ್ ರೋಡ್ ಮೇಲೆ ನಿಂತಿದೆ. ಒಂದೆಡೆ ಅವರು ಆಫ್ರಿಕಾ ಯುವಕರ ಕನಸಿನ ನಾಯಕರಾಗಿದ್ದಾರೆ, ಇನ್ನೊಂದೆಡೆ ಭದ್ರತೆ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಮಾನವ ಹಕ್ಕುಗಳ ಪ್ರಶ್ನೆಗಳು ಗಂಭೀರವಾಗಿ ಎದುರಿಸುತ್ತಿವೆ. ಮುಂದಿನ ದಿನಗಳಲ್ಲಿ ಅವರು ನಿಜವಾಗಿಯೂ ದೇಶವನ್ನು ಸ್ಥಿರಗೊಳಿಸಿ ಅಭಿವೃದ್ಧಿಯ ಹಾದಿಯ ಕಡೆ ಕೊಂಡೊಯ್ಯುತ್ತಾರಾ, ಅಥವಾ ಅವರು ದೇಶವನ್ನು ಹಿಂದುಳಿಸಬಹುದೇ? ಇನ್ನೂ ಇದು ಪ್ರಶ್ನೆಯಾಗಿಯೇ ಉಳಿದಿದೆ. ಇಬ್ರಾಹಿಂ ಟ್ರಾವರೆ ಕ್ರಾಂತಿಕಾರಿ ಚಿಂತನೆಗಳು, ಯುವಶಕ್ತಿ ಮತ್ತು ವಿವಾದಗಳ ಮಿಶ್ರಣ. ಅವರು ಬುರ್ಕಿನಾ ಫಾಸೋವನ್ನು ಜಾಗತಿಕ ವೇದಿಕೆಯಲ್ಲಿ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಆದರೆ ಅವರ ಹೆಸರನ್ನು ಇತಿಹಾಸದಲ್ಲಿ ಉದಯೋನ್ಮುಖ ನಾಯಕ ಎಂದು ಬರೆಯುತ್ತದೆಯೋ ಅಥವಾ ವಿವಾದಾತ್ಮಕ ನಾಯಕ ಎಂದು ಉಳಿಸುತ್ತದೆಯೋ ಅದನ್ನು ಕಾಲವೇ ನಿರ್ಧರಿಸುತ್ತದೆ. ಗೆಳೆಯರೇ, ಈ ಡಾಕ್ಯುಮೆಂಟರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.